ಆಚೆ ಬಂದ್ಮೇಲಂತೂ ಇಲ್ಲಿ ಬಿಗ್ ಸರ್ಪ್ರೈಸ್ ಕಾದಿತ್ತು ನಿಮಗೆ. ಒಳ್ಳೆ ವೆಲ್ಕಮ್ ಕೊಟ್ರು. ಆ ಬಗ್ಗೆ ಏನ್ ಹೇಳ್ತೀರಾ? ನಿಮ್ಮ ಮನೆಯಲ್ಲಿ ಸಪೋರ್ಟ್ ಆಗಿರ್ಬೋದು, ಒಳಗಡೆ ಹೋದಂತ ಸಂದರ್ಭದಲ್ಲೂ ಕೂಡ ಆಚೆ ಬಂದಾಗ ಎಷ್ಟೋ ಜನ ಪೇರೆಂಟ್ಸ್ ಕೂಡ ಬೇಜಾರಾಗ್ತಾರೆ. ಅಯ್ಯೋ! ಇನ್ನೆರಡು ಹೆಜ್ಜೆ ಮಾತ್ರ ಕಮ್ಮಿ ಇತ್ತಲ್ಲ ಅಂತ ಹೇಳ್ಬಿಟ್ಟು ಬೇಸರದಲ್ಲಿರ್ತಾರೆ. ಆದ್ರೂ ಕೂಡ ನಿಮ್ಮ ಮನೇಲಿ ಸೆಲೆಬ್ರೇಟ್ ಮಾಡಿದ್ರು. ಆ ಖುಷಿ. ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅವ್ರು ನನ್ನನ್ನ ಏನೋ ಹೇಳಿ ಆಚೆ ಕರ್ಕೊಂಡು ಹೋಗ್ತಿದ್ದೀನಿ ಬಾ ಡಿನ್ನರ್ಗೆ ಹಾಗೆ ಹೀಗೆ ಅನ್ಕೊಂಡು ನನ್ನನ್ನು ಕರ್ಕೊಂಡು ಹೋಗಿದ್ದು. ಅವಾಗಲೇ ಗೊತ್ತಾಗಿದ್ದು ಓಕೆ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಅಂದ್ಕೊಂಡು. ಅವರು ಫಿನಾಲೆಗೆಲ್ಲ ರೆಡಿ ಮಾಡ್ಕೊತಿದ್ರು, ನನ್ನ ಮಗಳು ಹಿಂಗೆ ಬರ್ತಾಳೆ ಈ ಥರ ಸರ್ಪ್ರೈಸ್ ಮಾಡಬೇಕು ಅಂತ. ನಾನು ಬರೋಕ್ಕೆ ಎವಿಕ್ಟ್ ಆಗ್ತಿದ್ದೀನಿ ಅಂತ ಒಂದು 2-3 ಅವರ್ಸ್ ಮುಂಚೆ ಅವ್ರಿಗೆ ಗೊತ್ತಾಗಿದ್ದು. 2 ಅವರ್ಸ್ ಮುಂಚೆ ಅವ್ರು ಏನೂ ಪ್ಲ್ಯಾನ್ ಮಾಡಿರಲಿಲ್ಲ. ಆ ಟೈಮಲ್ಲಿ ಎಲ್ಲದನ್ನು ಪ್ಲ್ಯಾನ್ ಮಾಡ್ತಾರೆ ಇಮ್ಮಿಡಿಯೇಟಾಗಿ. ಅಂದರೆ ಓಕೆ ಅವಳು ಆಲ್ರೆಡಿ ಬೇಜಾರಾಗಿ ಬರ್ತಿರ್ತಾಳೆ ಮನೆಗೆ, ಈ ಸರ್ಪ್ರೈಸ್ ಕೊಟ್ಟವಳು ಸ್ವಲ್ಪ ಚೇರ್ ಅಪ್ ಆಗ್ತಾಳೆ ಅಂದ್ಕೊಂಡೆಲ್ಲ. ಬಟ್ ಅದ್ರ ಜೊತೆ ಆಚೆ ಬಂದು ನನ್ನ ಫ್ಯಾನ್ಸ್ ರಿಯಾಕ್ಷನ್ಸ್ ನೋಡಿ, ನನ್ನನ್ನು ಎಷ್ಟು ಜನ ಪ್ರೀತಿ ಮಾಡ್ತಿದ್ದಾರಲ್ವ ಅದನ್ನೆಲ್ಲ ನೋಡಿ ಅದನ್ನು ಮರ್ತೇ ಹೋಗ್ಬಿಟ್ಟೆ ನಾನು. ಅಲ್ಲಿಗೆ ಬ್ಯಾಲೆನ್ಸ್ ಆಗೋಯ್ತು. ಓಕೆ ಫೈನ್, ಐ ಆಮ್ ಹ್ಯಾಪಿ, ಇಷ್ಟೊಂದು ಜನದ ಪ್ರೀತಿ ಸಿಕ್ಕಿದೆಯಲ್ಲ ನನಗೆ ಅಂದ್ಕೊಂಡು ಮಧ್ಯೆ ನಿಮಗೆ ಎಲಿಮಿನೇಷನ್ ಅನ್ನೋದು ಮರ್ತೇ ಹೋಯ್ತು. ಸೂಪರ್. ಇನ್ನ ರಾಶಿಕಾ ಅವರು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಅನ್ಲಕ್ಕಿ ಅಂತ ಅನ್ನಿಸ್ತಾ ನಿಮಗೆ? ಬಿಕಾಸ್ ತುಂಬಾ ಚೆನ್ನಾಗಿ ಟಾಸ್ಕ್ ಆಡ್ತೀರಾ, ಟಾಸ್ಕ್ ಕ್ವೀನ್ ಅಂತ ಹೆಸರು ಬಂದಿರುತ್ತೆ. ಕ್ಯಾಪ್ಟನ್ಸಿ ರೇಸ್ ಬಂದಾಗ ಅಲ್ಲೂ ಒಂದ್ ಸ್ವಲ್ಪ ಏನೋ ಆಯ್ತು ಅನ್ನೋ ಹೊತ್ತಲ್ಲಿ ಮತ್ತೆ ಅದು ಕೈ ತಪ್ಪು ಹೋಗುತ್ತೆ. ಅದಾದ ನಂತರ ವೋಟಿಂಗ್ ಅಂತ ಬಂದಾಗ ಬರೀ ಮಿಸ್ಟೇಕ್ಸ್ ಅನ್ನೇ ಹೇಳ್ತಾ ಹೋಗ್ತಾರೆ. ನಿಮ್ಮ ಪಾಸಿಟಿವ್ನೆಲ್ಲ ಬಿಟ್ಬಿಟ್ಟು ನೆಗೆಟಿವ್ ಏನಿದೆ ಅದನ್ನೇ ಹೈಲೈಟ್ಸ್ ಮಾಡ್ತಾರೆ. ಸೊ ಅವಾಗ ನೀವು ಒಂದು ಲೆಟರ್ ಓದ್ತಾ ನೀವು ಹೇಳ್ತೀರಾ ಅನ್ಲಕ್ಕಿ ಅನ್ಸುತ್ತೆ, ನೀವೇ ಒಂದ್ ಕಡೆ ಕುತ್ಕೊಂಡು ನಿಮಗೆ ನೀವೇ ಹೇಳ್ಕೊತಾ ಇರ್ತೀರಾ. ಸೊ ಯಾಕಾಗ ಅನ್ನಿಸ್ತು? ಅನ್ಲಕ್ಕಿ ಹೌದಾ? ಮತ್ತೆ ಈಗ ಸ್ವಲ್ಪ ಈ ಒಂದ್ ವೀಕ್ ಇದ್ದಿದ್ರೆ ಗೆದ್ದು ಬಿಡ್ತಾ ಇದ್ರೇನೋ, ಅಂದ್ರೆ ಟಾಪ್ 5 ಅಲ್ಲಿ ಇರ್ತಾ ಇದ್ರಿ. ಸೊ ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡು ಅನ್ಲಕ್ಕಿ ಬಿಗ್ ಬಾಸ್ ನಿಮಗೆ ಅಂತ ಅನ್ಸತ್ತಾ? ಬಿಗ್ ಬಾಸ್ ನನಗೆ ಅನ್ಲಕ್ಕಿನೋ ನನಗೆ ಗೊತ್ತಿಲ್ಲ, ಅನ್ಲಕ್ಕಿ ಅಂತ ನಾನು ಹೇಳಲ್ಲ. ಬಟ್ ನನಗೆ ಅಲ್ಲಿ ಸಿಚುವೇಶನ್ ಆ ಥರ ಆಗೋಗ್ತಾ ಇತ್ತು. ನಾನು ಯಾವಾಗಲೂ ಹೇಳ್ತಿದ್ದೆ ಯಾಕೆ ಯಾವಾಗಲೂ ನನಗೆ ಈ ಥರ ಆಗ್ತಾ ಇದೆ ಅಂದ್ಕೊಂಡು. ನಾನು ಮುಂಚೆ ನನಗೆ ಇಷ್ಟ ಆದರೆ ಮಾತ್ರ ಮಾತಾಡ್ತೀನಿ, ಇಷ್ಟ ಆಗಿಲ್ಲನೇ ನಾನು ಮಾತಾಡೋಕ್ಕೆ ಹೋಗಲ್ಲ. ನನಗೆ ಅನಿಸ್ಬೇಕು ಇವ್ರ ಜೊತೆ ನಾನು ಮಾತಾಡಬೇಕು ಅಂತ. ನಾನು ತಪ್ಪಿದ್ರೆ ಡೆಫಿನೆಟ್ಲಿ ನಾನೇ ಹೋಗಿ ಸಾರಿ ಕೇಳ್ತೀನಿ. ನಾನು ತಪ್ಪಿಲ್ಲ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ನೀವು ಬಂದು ಮಾತಾಡಿ, ನಾನೇನಕ್ಕೆ ಮಾತಾಡಬೇಕು ಅನ್ನೋದು. ಆ್ಯಂಡ್ ಬಿಗ್ ಬಾಸ್ ಮನೇಲಿ ಎಲ್ಲೂ ರೂಲ್ಸ್ ಇಲ್ಲ, ನಾವೆಲ್ಲರ ಜೊತೆನೂ ಮಾತಾಡಬೇಕು, ಮಿಂಗಲ್ ಆಗಬೇಕು, ಕುತ್ಕೊಳ್ಬೇಕು ಅನ್ನೋದೇನೂ ಇಲ್ಲ. ಅದು ನನ್ನ ತಲೆಯಲ್ಲಿತ್ತು. ಸುಮ್ಮನೆ ಏನಕ್ಕೆ ಶೋಗೋಸ್ಕರ ನನ್ನ ಪರ್ಸನಾಲಿಟಿನ ನಾನು ಚೇಂಜ್ ಮಾಡ್ಕೊಳ್ಬೇಕು, ಎಲ್ಲರ ಜೊತೆ ನಾನು ಒಳ್ಳೆಯವಳು ಅನ್ನೋ ಥರ ನಂಗೆ ಬಿಹೇವ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ. ತಪ್ಪಿತ್ತು ಅಂದರೆ ನಾನು ಆನ್ ಫೇಸ್ ತಪ್ಪು ಅಂತ ಹೇಳ್ತಾ ಇದ್ದೆ. ನಾನು ಎಲ್ಲೋ ಅದೇ ಅವ್ರಿಗೆಲ್ಲ ಟಾರ್ಗೆಟ್ ಆಗಕ್ಕೆ ಸ್ಟಾರ್ಟ್ ಆದೆ. ನಾನು ಏನೇ ಆದರೂ ಅಂದ್ರೆ ಅವಳು ಮಾತಾಡಲ್ಲ, ಅವಳಿಗೆ ಸ್ವಲ್ಪ ಹಠ ಜಾಸ್ತಿ. ಅದನ್ನೆಲ್ಲ ಅವ್ರು ಹೇಗೆ ತಿರ್ಸ್ಕೊತಿದ್ರು ಅಂದರೆ ಈ ನಾಮಿನೇಷನ್ಸಲ್ಲಿ ಉತ್ತಮ ಕಳಪೆ ವೋಟಿಂಗ್, ಕ್ಯಾಪ್ಟನ್ಸಿ ವೋಟಿಂಗ್ ಅಂತ ಬಂದಾಗ ನಾನು ಎಷ್ಟೊಂದು ಸಲ ಹೇಳಿದ್ದೆ ಈ ಜಾಗದಲ್ಲಿ ಬೇರೆಯವ್ರಿಗಿದ್ದಿರೆ ಬೇಗ ಸಿಕ್ಬಿಡ್ತಿತ್ತು ಅನ್ಸುತ್ತೆ. ಬಿಕಾಸ್ ರಾಶಿಕಾ ಇದ್ದಾಳೆ ಅಂದ್ಕೊಂಡು ನೀವು ವೋಟ್ ಮಾಡ್ತಾ ಇಲ್ಲ, ಅದು ಒಬ್ರನ್ನ ಆಯ್ಕೆ ಮಾಡಿ ನಾವು ಕ್ಯಾಪ್ಟನ್ಸಿ ರೇಸಿಗೆ ಕಳಿಸ್ಬೇಕು ಅಂತ ಇರುತ್ತೆ ಟಾಸ್ಕ್ ಆಡಾದ್ಮೇಲೆ. ನಂದು ಅಂತ ಬಂದಾಗಲೇ ಅಲ್ಲಿ ಏನಂತಾರೆ ಒಬ್ರು ಎಸ್ ಅಂದರೆ ಒಬ್ರು ನೋ ಅಂತ ಹೇಳ್ತಿದ್ರು. ಈ ಥರ ಸಿಚುವೇಶನ್ಸ್ ತುಂಬ ಆಗಿದೆ. ಯಾಕೆ ಯಾವಾಗಲೂ ನನಗೆ ಹೇಗಾಗತ್ತೆ ಅಂದ್ಕೊಂಡು ಪ್ರತಿ ಸಲನೂ ಕೇಳಿದ್ದೀನಿ. ಅಲ್ಲಿ ಒಳಗಡೆ ಸಮ್ಟೈಮ್ಸ್ ನನಗದು ಫೀಲ್ ಆಗ್ತಿತ್ತು ನಾನು ಅನ್ಲಕ್ಕಿನ ಅಂತ. ಬಟ್ ಆಚೆ ಕಡೆ ಅದೇ ಶೀಸ್ ಅನ್ಲಕ್ಕಿ ಅನ್ನೋದು ಆಗೋಗಿದೆ. ಸ್ವಲ್ಪ ಅನಿಸ್ತು. ಅದೇನು ವರಿ ಮಾಡ್ಕೊಳ್ಳಲ್ಲ ನೀವು? ಓಕೆ ಸೂಪರ್. ನನಗೇನಂತಾನೆ ನನ್ನ ಆಟ ನಾನು ತುಂಬ ಚೆನ್ನಾಗಿ ಆಡಿದ್ದೀನಿ. ನನಗೆ ಎಷ್ಟಾಗತ್ತೆ ಐ ಹ್ಯಾವ್ ಗಿವನ್ ಮೈ ಬೆಸ್ಟ್. ಅದಕ್ಕೆ ನಾನು ಖುಷಿಯಾಗಿದ್ದೀನಿ. ಓಕೆ.